ತಮಿಳುನಾಡಿನಲ್ಲಿ ಮುಂದುವರೆದ ರಾಜಕೀಯ ಬಿಕ್ಕಟ್ಟು. ವಿಜಯ್ಗೆ 118 ಶಾಸಕರ ಬಹುಮತ ಪಡೆಯಲು ಸರ್ಕಸ್. ತಮಿಳುನಾಡಿನಲ್ಲಿ ಈಗಾಗಲೇ ಮುಂದುವರಿತಾ ಇದೆ ರಾಜಕೀಯ ಬಿಕ್ಕಟ್ಟು. ವಿಜಯ್ಗೆ 118 ಶಾಸಕರ ಬಹುಮತ ಪಡೆಯಲು ಸರ್ಕಸ್. ವಿಜಯ್ ಕಾಂಗ್ರೆಸ್ ಬೆಂಬಲದ ಹಿಂದಿದೆ ರೋಚಕ ಕಹಾನಿ. ಅಂದು ರಾಹುಲ್ರಿಂದ ಅವಮಾನ, ಇಂದು ಕಾಂಗ್ರೆಸ್ ಬಲ. 17 ವರ್ಷಗಳ ತಪ್ಪನ್ನ ತಿದ್ದುಕೊಂಡ್ರ ರಾಹುಲ್ ಗಾಂಧಿ. 2009ರಲ್ಲಿ ಕಾಂಗ್ರೆಸ್ ಸೇರಲು ಆಸಕ್ತಿಯನ್ನ ಹೊಂದಿದ್ರಂತೆ ವಿಜಯ್. ತಮ್ಮ ತಂದೆಯವರೊಂದಿಗೆ ಪಕ್ಷವನ್ನ ಸೇರಲು ದೆಹಲಿಗೆ ಪ್ರಯಾಣ ಮಾಡಿದ್ರು. ಅಂದು ವಿಜಯ್ ಸೇರ್ಪಡೆಯನ್ನ ತಡೆದಿದ್ದ ರಾಹುಲ್ ಗಾಂಧಿ. ಇಂದು ಪಕ್ಷ ಕಟ್ಟಿ 108 ಸ್ಥಾನಗಳನ್ನ ಗೆದ್ದಿದ್ದಾರೆ ಜನನಾಯಕನ ವಿಜಯ್. ಅಂದು ರಾಹುಲ್ ಗಾಂಧಿ ಒಪ್ಪಿದ್ದಿದ್ರೆ ಇಂದು ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಮತ್ತೆ ಉದಯ ಆಗ್ತಿತ್ತು. ಆ ಕಾರಣಕ್ಕೆ ಚುನಾವಣೆ ಮುನ್ನವೇ ಮೈತ್ರಿಗೆ ಸಮ್ಮತಿ ನೀಡಿದ್ರು ರಾಹುಲ್ ಗಾಂಧಿ. ಖರ್ಗೆ ಡಿಕೆಶಿ ಒತ್ತಾಯದ ಮೇರೆಗೆ ಸ್ವಲ್ಪ ಹಿಂದೇಟ್ ಹಾಕಿದ್ರು. ಫಲಿತಾಂಶ ಬರುತ್ತಿದ್ದಲಂತೆ ಟಿವಿಕೆಗೆ ಬೆಂಬಲ ಸೂಚಿಸಿದ್ರು. ವಿಜಯ್ ಅವರಿಗೆ ಅಭಿನಂದನೆಯನ್ನ ಕೂಡ ಸಲ್ಲಿಸಿದ್ರು. ತಮಿಳುನಾಡಿನಲ್ಲಿ ಮುಂದುವರಿತಾ ಇದೆ ರಾಜಕೀಯ ಬಿಕ್ಕಟ್ಟು. ವಿಜಯ್ಗೆ 118 ಶಾಸಕರ ಬಹುಮತ ಪಡೆಯಲು ಸರ್ಕಸ್. ವಿಜಯ್ಗೆ ಈಗ ಕಾಂಗ್ರೆಸ್ ಬಲ ಸಿಕ್ಕಿದೆ. ಆದ್ರೂ ಕೂಡ ಸರ್ಕಾರ ರಚಿಸುವುದಕ್ಕೆ ಸರ್ಕಸ್ ಮಾಡ್ತಾ ಇರುವಂತದ್ದು. 17 ವರ್ಷಗಳ ಹಿಂದೆ ರಾಹುಲ್ ಗಾಂಧಿ ಒಂದು ತಪ್ಪು ಮಾಡಿರ್ತಾರೆ. ಈಗ ಅದನ್ನ ತಿದ್ದುಕೊಂಡ್ರ ಅಂತ. ಯಾಕಂತಂದ್ರೆ 2009ರಲ್ಲಿ ಕಾಂಗ್ರೆಸ್ ಸೇರಲು ಆಸಕ್ತಿಯನ್ನ ತೋರಿದ್ರು ವಿಜಯ್ ಅವರು. ತಮ್ಮ ತಂದೆಯ ಜೊತೆ ಪಕ್ಷವನ್ನ ಸೇರೋದಕ್ಕೆ ದೆಹಲಿಗೂ ಕೂಡ ಹೋಗಿರ್ತಾರೆ. ಅಂದು ವಿಜಯ್ ಅವರ ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಗೊಳ್ಳೋದನ್ನ ರಾಹುಲ್ ಗಾಂಧಿ ಅವರೇ ತಡೆದಿರ್ತಾರಂತೆ. ಇಂದು ಪಕ್ಷ ಕಟ್ಟಿ 108 ಸ್ಥಾನಗಳ ಬಹುಸಂಖ್ಯೆಯಿಂದ ಮುಂದೆ ಬಂದಿದ್ದಾರೆ ವಿಜಯ್ ಅವರು. ಆ ಕಾರಣಕ್ಕೆ ಚುನಾವಣೆ ಮುನ್ನವೇ ಈಗ ಮೈತ್ರಿಗೆ ರೆಡಿ ಆಗಿದ್ರು ರಾಹುಲ್ ಗಾಂಧಿ. ಆದರೆ ಖರ್ಗೆ ಡಿಕೆಶಿ ಅವರ ಒತ್ತಾಯದ ಮೇರೆಗೆ ಸ್ವಲ್ಪ ಹಿಂದೇಟ್ ಹಾಕಿದ್ರು. ಫಲಿತಾಂಶ ಬರ್ತಾ ಇದ್ದಂತೆ ಟಿವಿಕೆಗೆ ಕಾಂಗ್ರೆಸ್ ಶುಭಾಶಯವನ್ನ ಕೋರಿತ್ತು. ಅಭಿನಂದನೆಯನ್ನ ಕೂಡ ಸಲ್ಲಿಸಿದ್ರು ರಾಹುಲ್ ಗಾಂಧಿ ವಿಜಯ್ ಅವರಿಗೆ.